ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕಂತ ಕೂಡ ಕೇಳ್ಕೊತೀನಿ. ಸೊ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ರಂಜಿತ್ ಇವತ್ತು ಬರ್ಡೇ ಇತ್ತು. ಸೊ ಅದಕ್ಕೆ ಎಲ್ಲ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ. ರಂಜಿತ್ ಪೂಜೆ ಮಾಡಲಿ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ರಂಜಿತ್ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ತಿದ್ದಾರೆ. ಸೊ ಇವತ್ತೇನು ಸ್ಪೆಷಲ್ ಅಂತ ಏನೂ ಇಲ್ಲ, ಸಿಂಪಲ್ಲಾಗಿ ದಿನ ಕಳೀತು. ಮನೇಲಿ ಪೂಜೆ ಮುಗಿಸಿ ನಾವು ಹೋಗಿದ್ದು ಆನೇಕಲ್ ದೇವಸ್ಥಾನಕ್ಕೆ. ಸೊ ಅಲ್ಲೆಲ್ಲ ದೇವರುಗಳು ಇರ್ತಾರಲ್ಲ, ಸರಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಆನೇಕಲ್ ದೇವಸ್ಥಾನ ಅಂತಂದರೆ ಅಲ್ಲಿ ಎಲ್ಲ ದೇವರುಗಳು ಇರ್ತಾರಲ್ವ, ಅದಕ್ಕೆ ಆ ದೇವಸ್ಥಾನಕ್ಕೆ ಹೋದರೆ ಎಲ್ಲ ದೇವರುಗಳ್ನು ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿಗೆ ಹೋಗಿದ್ದು. ಅಲ್ಲಿಂದ ಮತ್ತೆ ತಿಮ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ರಂಜಿತ್ಗೆ ಏನೋ ಕೆಲಸ ಇತ್ತು, ಅರ್ಜೆಂಟಾಗಿ ಎಲ್ಲೋ ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ನಾವು ಹೋಗಿ ಆ ದೇವಸ್ಥಾನಕ್ಕೆ ಹೋದ್ವಿ. ನಾವು ಹೋಗಿದ್ದು ಟೈಮಿಗೆ ತುಂಬ ರಶ್ ಇತ್ತು. ಅಲ್ಲಿ ಏನು ಖುಷಿ ಅಂತಂದರೆ, ಅಲ್ಲಿ ರಾಘವೇಂದ್ರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ, ಈಶ್ವರ ಸ್ವಾಮಿ, ಎಲ್ಲ ಸ್ವಾಮಿಗಳು ಎಲ್ಲ ದೇವರುಗಳು ಅಲ್ಲಿರ್ತಾರೆ. ಅದನ್ನು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಸಿಂಪಲ್ಲಾಗಿ ಹೇಳಿದ್ನಲ್ಲ, ಒಂಚೂರು ರೈಸು ಮತ್ತು ಸಾಂಬಾರು ಮಾಡ್ಕೊಂಡಿದ್ದೆ. ನಾನಿಲ್ಲಿ ಹಾಲು ಸಾಂಬಾರು ಮಾಡ್ಕೊಂಡಿದ್ದೆ. ಮಸಾಲೆ ಎಲ್ಲ ಅದರಲ್ಲಿ ಒಂಚೂರು ಕಮ್ಮಿ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ರಂಜಿತ್ಗೆ ಈ ಥರ ತಿಳಿ ಸಾರುಗಳಂದರೆ ಇಷ್ಟ. ಹಂಗಾಗಿ ಇದನ್ನು ಮಾಡಿಕೊಂಡು ಅವ್ರು ತಿಂದರು. ನಾನು ದೇವಸ್ಥಾನಕ್ಕೆ ಹೋಗೋದಿತ್ತಲ್ವ, ಸೊ ಅದಕ್ಕೆ ನಾನು ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಅಲ್ಲಿಂದ ಬಂದು ತಿನ್ನೋಣ ಅಂತ ಹೇಳಿ ನಾನು ಟಿಫನ್ ಮಾಡಲಿಲ್ಲ. ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆದ್ವಿ. ಹೋಗ್ತಾ ಚಿಟ್ಟುನ ನಾವು ಸ್ಕೂಲಿಗೆ ಸೇರಿಸಿದ್ವಲ್ಲ, ಹಾಗಾಗಿ ಅಲ್ಲಿ ಸ್ಕೂಲಲ್ಲಿ ಓರಿಯೆಂಟೇಷನ್ ಒಂದು ಫಂಕ್ಷನ್ ಇತ್ತು. ಸೊ ಅಲ್ಲಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಮೇಡಮ್ ಯಾವ ಥರ ಯಾವ ಥರ ಇರುತ್ತೆ, ಏನೆಲ್ಲ ಇರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮಕ್ಕಳನ್ನ ಕರ್ಕೊಂಡು ಬರೋದು ಬೇಡ ಅಂತ ಹೇಳಿದರು, ಆದರೆ ಮನೇಲಿ ಯಾರೂ ನೋಡ್ಕೊಳ್ಳೋರಿಲ್ವಲ್ಲ, ಹಂಗಾಗಿ ನಾವು ಚಿಟ್ಟುನ ಕರ್ಕೊಂಡೋಗಿದ್ವಿ. ನಮ್ಮ ಥರ ಸುಮಾರು ಪೇರೆಂಟ್ಸ್ ಇರ್ತಾರೆ. ಸೊ ಆ ಪೇರೆಂಟ್ಸು ಕೂಡ ಒಂದು ಸ್ವಲ್ಪ ಮಕ್ಕಳನ್ನ ಕರ್ಕೊಂಬಂದಿದ್ರು. ಅವರು ಆಟ ಆಡ್ತಿದ್ರು. ಆಟ ಆಡಿಕೊಂಡು ಒಳಗಡೆ ಮಕ್ಕಳಿಗೆ ಫಸ್ಟು ಬಂದಾಗ ನಾವು ಯಾವ ಥರ ಇದು ಮಾಡ್ತೀವಿ ಅದನ್ನೆಲ್ಲ ಮೇಡಮ್ ಹೇಳ್ತಿದ್ರು ನಮಗೆ. ಅದನ್ನು ಕೇಳಿಸ್ಕೊಂಡು ಚಿಟ್ಟು ಆದರೆ ಅವಳ ಪಾಡಿಗೆ ಅವಳು ಅಲ್ಲಿಟ್ಟಿದ್ದ ಥಿಂಗ್ಸ್ನೆಲ್ಲ ತೊಗೊಂಡು ಆಟ ಆಡ್ತಿದ್ಲು. ಅದೊಂಥರ ಖುಷಿನೇ ಆಯಿತು ನನಗೆ, ಯಾಕಂದರೆ ಇಷ್ಟೊಂದು ಜನ ಇರಬೇಕಾದ್ರೆ ಅವಳಿಗೆ ಯಾವುದೂ ಭಯ ಇಲ್ಲದೆ ಆಟ ಆಡ್ತಿದ್ದಿದ್ದು ನಂಗೆ ಖುಷಿನೇ ಆಯಿತು. ಸೊ ಅದನ್ನು ಮುಗಿಸ್ಕೊಂಡು ನೋಡಿ, ಇದೆ ಮಹಾತ್ಮನ ದೇವಸ್ಥಾನ. ಇಲ್ಲಿಗೆ ಬಂದ್ವಿ. ತುಂಬ ಜನ, ತುಂಬ ಕ್ರೌಡ್ ಇತ್ತು, ಜನ ಜಾಸ್ತಿ. ಮಹಾಮಂಗಳಾರತಿ ಟೈಮಿಗೆ ನಾವು ಹೋಗಿದ್ದು, ಹಾಗಾಗಿ ಜನ ಜಾಸ್ತಿ ಇದ್ದರು. ಸೊ ಪೂಜೆ ಸಾಮಾನು ತೊಗೊಂಡು, ಪೂಜೆ ಸಾಮಾನ್ದು ಏನು ಬೇಜಾರು ಅಂತಂದರೆ, ಮನೆಯಿಂದ ತೊಗೊಂಡೋಗೋದು ಸಖತ್ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಏನೂ ಇರಲ್ಲ ಬುಟ್ಟೀಲಿ. ಆರಾಮಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಸಿನಿಮಾಗೆ ಹೋದ್ವಿ. ಸಿನಿಮಾ ಅಂತೂ ಸಕ್ಕತ್ತಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದು ತೆಲುಗು ಮೂವಿಗೆ, ಪೆದ್ದಿ ಮೂವಿಗೆ, ರಾಮ್ ಚರಣ್ ಸರ್ ಮೂವಿಗೆ. ಸಕ್ಕತ್ತಾಗಿತ್ತು. ಸೊ ಮೂವಿನ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇಷ್ಟು ಸಿಂಪಲ್ಲಾಗಿತ್ತು ನಮ್ಮದು ರಂಜಿತ್ ಬರ್ಡೇ ದಿನ. ಏನು ಸೆಲೆಬ್ರೇಷನ್ ಎಲ್ಲ ಏನೂ ಮಾಡಿಲ್ಲ. ಸೊ ಇದು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮ ದೊಡ್ಡಕ್ಕ ಮನೆಗೆ. ಅದೊಂಥರ ನಮ್ಮ ಟ್ರಿಪ್ ಥರ ಇರುತ್ತೆ, ಈ ಕೊನೆಯಿಂದ ಆ ಕೊನೆಗೆ ಹೋಗೋದು. ಸೊ ಚೆನ್ನಾಗಿರುತ್ತೆ ಅವ್ರ ಮನೆ ಹತ್ರ ಎಲ್ಲ ಹೋಗಿ ನೋಡೋದು. ಸೊ ಇವತ್ತೆಲ್ಲರೂ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಎಲ್ಲ ಅಲ್ಲಿ ಸೇರ್ತಿದ್ದಾರೆ. ನಮ್ಮ ಮನೆಯವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮಮ್ಮ ಮನೆಯವರು. ಹಂಗಾಗಿ ಹೋಗ್ತಾ ಇದ್ದೀವಿ, ನೋಡೋಣ. ನೆಕ್ಸ್ಟ್ ಅಲ್ಲಿ ಹೋಗಿ ಏನೇನೆಲ್ಲ ನೋಡಿದ್ವಿ ವಿಡಿಯೋ ಮಾಡ್ತೀನಿ. ಇದು ಅದ್ರ ನೆಕ್ಸ್ಟ್ ಡೇ ನಮ್ಮ ಅಕ್ಕ ಊರಿಗೆ ಹೊರಟಿದ್ವಿ. ಹೇಳ್ದಾಗೆ ವರ್ತೂರಿದು. ನಾನು ಇಲ್ಲೇ ಸುಮಾರು ಮದುವೆ ಆಗೋದಕ್ಕೂ ಮೊದಲು ಇಲ್ಲೇ ಕೆಲಸ ಮಾಡ್ತಾಯಿದ್ದಿದ್ದು.
ಮತ್ತು ಇಲ್ಲೇ ಓಡಾಡ್ತಾ ಇದ್ದಿದ್ದು ಇದೇ ಏರಿಯಾನಲ್ಲೇ. ಆದರೆ ಆವಾಗ ಇದ್ದಿದ್ದು ವರ್ತುರ್ಗೂ ಇವಾಗಿರೋ ವರ್ತುರ್ಗೂ ನಾನು ಸುಮಾರು ತಿಂಗಳುಗಳಾದಮೇಲೆ ನೋಡ್ತಾ ಇರೋದು. ಯಾಕಂದರೆ ಈ ರೋಡಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ನಾವು ಬೇರೆ ರೋಡಲ್ಲಿ ಹೋಗ್ಬಿಡ್ತೀವಿ ನಮ್ಮೂರಿಗೆ. ಹಾಗಾಗಿ ಇವತ್ತು ಏನಕ್ಕೆ ಬಂದ್ವಿ ಅಂತಂದರೆ ಚಿಟ್ಟೆಗೆ ಬಟ್ಟೆ ತೊಗೋಬೇಕಿತ್ತು. ಸೊ ವರ್ತೂರಲ್ಲಿ ಮ್ಯಾಕ್ಸ್ ಇದೆಯಲ್ಲ ಅಲ್ಲಿ ಹೋಗಿ ತೊಗೊಂಡು ಹೋಗೋಣ ಅಂತ ಹೇಳಿ ಈ ರೋಡಲ್ಲಿ ಬಂದಿದ್ದು. ನೋಡಿದ್ರೆ ಎಷ್ಟು ನನಗೆ ಆಶ್ಚರ್ಯನೇ ಆಗುತ್ತೆ. ನಾವು ನೋಡಿದಂತಹ ಏರಿಯಾಗಳ ಇವು, ಆ ಜಾಗಗಳ ಇವು ಅಂತ. ಅಷ್ಟು ಡೆವಲಪ್ಮೆಂಟು, ಅಷ್ಟು ಗುರ್ತೇ ಸಿಗಲ್ಲ ಇದು ನಮ್ಮ ವರ್ತೂರು ಅಂತ ಹೇಳಿ. ಅಷ್ಟು ಟ್ರಾಫಿಕ್ ಅಂತೂ ಆವಾಗಿಂದನೂ ಇದೆ ಬಿಡಿ, ನಾನಿದ್ದಾಗಿಂದನೂ ಇದೆ. ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ. ಈಗ ಮ್ಯಾಕ್ಸಿಗೆ ಹೋಗಿ ಅಲ್ಲಿ ಚಿಟ್ಟುಗೆ ಬಟ್ಟೆ ತೊಗೊಂಡು ನಮ್ಮಮ್ಮ ಮನೆಗೆ ಹೋಗಿ, ನಮ್ಮಮ್ಮ ಮನೆ ಮತ್ತು ನಮ್ಮ ಚಿಕ್ಕಮ್ಮ ಮನೆ ಅಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅವ್ರ ಜೊತೆಲಿ ನಾವು ಹೊರಡ್ತೀವಿ. ಹೇಳಿದ್ನಲ್ಲ ಎಲ್ಲರೂ ಹೋಗ್ತಿದ್ದೀವಿ ಅಂತ. ಬಟ್ ಸ್ವಲ್ಪ ಜನನೇ ಹೋಗಿದ್ದು ಆ್ಯಕ್ಚುಲಿ. ಇನ್ನೂ ಸುಮಾರು ಜನ ಬರಬೇಕಿತ್ತು. ಆದರೆ ಕೆಲಸ ಕಾರ್ಯಗಳಿಂದ ಅವರೆಲ್ಲ ಮಿಸ್ ಆದರು. ಈಗ ನಾವು ಎಲ್ಲೇ ಹೋಗಬೇಕು ಅಂತಂದರೆ ಅಲ್ಲಿ ಹೋದ್ವಿ, ಸುಮಾರು ಬಟ್ಟೆಗಳನ್ನ ನೋಡಿದ್ವಿ. ಆ್ಯಕ್ಚುಲಿ ನನ್ಗೆ ಅಲ್ಲಿ ಹೋಗಿದ ತಕ್ಷಣ ಈ ಬಟ್ಟೆನ ಎತ್ತಿ ಕೈಯಲ್ಲಿ ಇಟ್ಕೊಂಡೆ ನಾನು. ಬಟ್ ರಂಜಿತ್ಗೆ ತೋರಿಸಿಲ್ಲ. ಸರಿ ಅಂತ ಹೇಳಿ ಇದನ್ನು ಕೈಯಲ್ಲೇ ಇಟ್ಕೊಂಡಿದ್ದೆ. ನನಗಿದು ಇಷ್ಟ ಆಯಿತು, ಇದನ್ನು ಕೊಡ್ಸೋಣ ಅಂತಲೂ ನಾನು ಏನೂ ಹೇಳಲಿಲ್ಲ. ಸುಮಾರು ಬಟ್ಟೆಗಳನ್ನ ನೋಡಿದ್ರು ಫೈನಲ್ ಇದೇ ಸೆಲೆಕ್ಟ್ ಆಯಿತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು ಆ ಪಿಂಕ್ ಒಂದು ಇದರಲ್ಲಿ. ನನಗೆ ಅದೇ ಫೈನಲ್ ಆಯಿತು. ಸರಿ ಅಂತ ಹೇಳಿ ಒಂದು ಸಲನೇ ಅದಾಗೋದು ಅಂತ ಹೇಳಿದ್ರು. ಸರಿ ಒಂದು ಸಲನೇ ಸಾಕು, ಅದೇ ಇರಲಿ ಅಂತ ಹೇಳಿ ನಮ್ಮ ಅಮ್ಮ ಮನೆಗೆ ಬಂದ್ವಿ. ನಮ್ಮಮ್ಮ ರೆಡಿ ಆಗಿರಲಿಲ್ಲ. ಸರಿ ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಬಂದ್ರಿ. ಅಲ್ಲಿ ನೇರ್ಲೆ ಹಣ್ಣಿಗೆ ಎಷ್ಟೋ ಚೆನ್ನಾಗಿತ್ತು ಗೊತ್ತಾ. ಅದನ್ನೆಲ್ಲ ಮುಗಿಸ್ಕೊಂಡು ಅವ್ರನ್ನ ಕರ್ಕೊಂಡು ನಾವು ಫೈನಲ್ ನಮ್ಮ ಅಕ್ಕ ಮನೆ ಹತ್ರ ಬಂದು ಇಳಿದ್ವಿ. 2 ಕಾರಲ್ಲಿ ಬಂದಿದ್ದು. ಒಂದು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಒಂದು ಕಾರಲ್ಲಿ ಬಂದರು. ನಾವು ಒಂದು ಕಾರಲ್ಲಿ ಬಂದ್ವಿ ಎಲ್ಲ. ನಮ್ಮ ಚಿಕ್ಕಪ್ಪ ಎಲ್ಲೂ ಬರಲ್ಲ. ಅಪರೂಪಕ್ಕೆ ನಮ್ಮ ದೊಡ್ಡಕ್ಕ ಮನೆಗೆ ಬಂದಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ ನಮ್ಮ ಚಿಕ್ಕಪ್ಪ ಬಂದಿದ್ದು. ಯಾಕಂದರೆ ಅವರೆಲ್ಲೂ ಬರಲ್ಲ. ಇವ್ನು ನೋಡಿ, ಇವ್ನು ನನ್ನ ತಮ್ಮ, ನನ್ನ ಚಿಕ್ಕಮ್ಮನ ಮಗ. ಸಿಕ್ಕಾಪಟ್ಟೆ ತರಲೆ, ಹೆಂಗೆಲ್ಲ ಮಾತಾಡ್ತಾನೆ. ನನ್ನ ಗೇಲಿ ಮಾಡ್ತಿದ್ದ ಆ್ಯಕ್ಚುಲಿ. ಸರಿ ಅಂತ ಹೇಳಿ ಅವನದು ವೀಡಿಯೋ ಮಾಡಿಕೊಂಡೆ, ಮುಖ ಮುಚ್ಚಿಟ್ಕೊಂಡು ಹೋಗ್ಬಿಟ್ಟ. ಇದು ನಮ್ಮ ಅಕ್ಕನ ಮನೆ. ಅವ್ರದ್ದು ಸಿಕ್ಕಾಪಟ್ಟೆ ದೊಡ್ಡ ಮನೆ. ಅದು ಒಂಥರ ಹಳ್ಳಿ ಶೈಲಿಲಿ ಚೆನ್ನಾಗಿರುತ್ತೆ. ನಾವು ಹೋಗೋಷ್ಟೊತ್ತಿಗೆ ಅವಳೆಲ್ಲ ರೆಡಿ ಮಾಡಿಟ್ಟಿದ್ಲು. ಮಟನ್ನು ಮತ್ತು ಚಿಕನ್ನಲ್ಲಿ ಬೇರೆ ಏನೋ ಇದು ಕಬಾಬ್ ಬೇಯ್ತಾ ಇತ್ತು. ಮುದ್ದೆಗಳು ಅಷ್ಟೇ, ಎಷ್ಟು ಮುದ್ದೆ ಮಾಡಿಟ್ಟಿದ್ಲು. ಎಲ್ಲ ಒಬ್ಬಳೇ ಮಾಡಿದ್ಲು ಕಷ್ಟಪಟ್ಟು. ಅವಳು ಕಷ್ಟ ಜೀವಿನೇ. ನಾವು ಹೋಗಿದ್ದು ಅವಳಿಗೆ ಇನ್ನೂ ಎಕ್ಸ್ಟ್ರಾ ಕೆಲಸ ಆಯಿತು. ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋ ತನಕನೂ ಅವಳಿಗೆ ಕೆಲಸ ಇರುತ್ತೆ. ಇದು ರಸಮ್ಮನ್ನೇ ಎಲ್ಲರೂ ಹೊಗಳಿದ್ದು. ಆದರೆ ಆ ರಸಮ್ನೇ ನಾನು ಕುಡ್ದಿಲ್ಲ, ತಿಂದಿಲ್ಲ. ಅದು ಮಿಸ್ ಮಾಡಿಕೊಂಡೆ. ಅದು ಎಲ್ಲರೂ ಹೇಳಿದಾದ್ಮೇಲೆ ಎಲ್ಲ ರೆಡಿ ಮಾಡಿದ್ಲು. ಸೊ ಇಲ್ಲಿ ಬಡಿಸ್ತಾ ಇದ್ದೀವಿ ನಾವು ಎಲ್ಲರನ್ನೂ ಕುಳಿಸ್ಬಿಟ್ಟು. ಯಾಕಂದರೆ ಊಟದ ಟೈಮ್ ಆಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಎಲ್ಲರೂ ಹಸ್ಕೊಂಡಿದ್ರು. ಹಾಗಾಗಿ ಅವರು ತಿನ್ಬಿಡಲಿ ಫಸ್ಟು ಒಂದು ದೊಡ್ಡವರೆಲ್ಲ ಅಂತ ಹೇಳಿ ಅವ್ರನ್ನ ಕುಳ್ಳಿಸಿ ಬಡಿಸ್ತಾ ಇದ್ದೀವಿ. ಇಲ್ಲಿ ಎಲ್ಲ ಕುಟ್ಟಿಗಳು ಸೇರಿದ್ದಾರೆ ನೋಡಿ ಇಲ್ಲಿ. ಎಲ್ಲ ಸೇರಿಬಿಟ್ಟು ಆಟ ಆಡ್ತಿದ್ರು. ಆಟ ಆಡೋಕ್ಕೆ ಮಾತ್ರ ಸಖತ್ತಾಗಿತ್ತು ನಮ್ಮ ಅಕ್ಕ ಮನೆ ಹತ್ರ. ಮಕ್ಕಳು ಆಟ ಆಡೋಕ್ಕೆ ಒಳಗಡೆ ಮುಗಿಸ್ಕೊಂಡು ಹೊರಗಡೆ ಬಂದವು ಮಣ್ಣಲ್ಲಿ ಆಡೋಕ್ಕೆ. ಬಟ್ ಇಷ್ಟು ಜನ ಮಕ್ಕಳು ಊಟನೇ ಮಾಡಿಲ್ಲ. ಎಲ್ಲಾದರೂ ಹೊರಗಡೆ ಬಂದರೆ ಊಟಗಳೇ ಮಾಡಲ್ಲ. ಇವಳಿದ್ದಾಳಲ್ಲ ಈ ಕುಟ್ಟಿ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತೇಳಿ ಓಡಿ ಬಂದಿದ್ದವಳು. ಆಮೇಲೆ ಇದು ಬಂದು ಇಬ್ಬರು, ಅವಳು ಹಗ್ ಮಾಡಕ್ಕೆ ಬಂದಳು. ಚಿಟ್ಟಿಗೆ ಸರಿಯಾಗಿ ತಗಲ್ಬಿಡ್ತು. ಸೊ ಅಳ್ತಾ ಇದ್ಲು. ನಮ್ಮ ತಂಗಿ ಪಾಪನೇ ತಾನೇ ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದೆ ನಾನು. ಎಲ್ಲ ಹೊರಗಡೆ ಕುತ್ಕೊಂಡಿದ್ವಿ ಊಟ ಎಲ್ಲ ಮಾಡಿಬಿಟ್ಟು ಎಲೆ ಅಡಿಕೆ ತಿಂದ್ಕೊಂಡು. ಸೊ ನಮ್ಮ ಭಾವ ನಾವೇ ಹೋದ್ರೆ ಅವರು ಸುಮ್ಮನೆ ಕಳಿಸೋದೇ ಇಲ್ಲ. ಏನಿದೆಯೋ ಅದನ್ನೆಲ್ಲ ಒದಗಿಸಿ ಎಲ್ಲರಿಗೂ ಭಾಗ ಇಟ್ಟು ಎಲ್ಲರಿಗೂ ಕೊಡ್ತಾರೆ. ಹಾಗಾಗಿ ಏನು ಬೇಕೋ ಬನ್ನಿ ತೊಗೊಳ್ಳೋಣ ಅಂತ ಹೇಳಿ ಕರ್ಕೊಂಡೋದ್ರು ನಮ್ಮನ್ನು. ಇಲ್ಲಿ ಮಣ್ಣಲ್ಲಿ ಆಡ್ತಿದ್ರಲ್ಲ, ನನ್ನ ಪಿಳ್ಳಿ ಇರಲ್ಲ, ಎಲ್ಲಿ ಹೋದ್ರೂ ಇರಲ್ಲ. ಹಿಂದಿಂದೆ ಬಂದುಬಿಡ್ತಾಳೆ. ಹೋಗಲ್ಲಿ ಮಣ್ಣಲ್ಲಿ ಆಡು ಅಂದರೂ ಇರಲಿಲ್ಲ, ಅವಳು ಹಿಂದೆನೇ ಬಂದಳು. ಸರಿ ಅಂತ ಹೇಳಿ ಕರ್ಕೊಂಡೋದ್ವಿ. ಇಲ್ಲಿ ನುಗ್ಗೆ ಮರಗಳಿದ್ದಾವೆ ನೋಡಿರಿ, ಅಲ್ಲಿ ಸೊಪ್ಪು ಮತ್ತು ಕಾಯಿ ಕಿತ್ಕೊಳ್ಳೋಣ ಅಂತೇಳಿ ಹೊರಟ್ವಿ ನಾವು.
ಎಲ್ಲ ಅಷ್ಟೇ ಸ್ವಲ್ಪ 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 ಹಾಕ್ಕೊಂಡಿದ್ದಾರೆ. ಅವರೇ ನಮ್ಮ ಭಾವ. ನಾವು ಅದನ್ನು ದೋಟಿ ಅಂತೀವಿ. ನನಗೆ ದೋಟಿ ಅನ್ನೋದಷ್ಟೇ ಗೊತ್ತು, ಬೇರೆ ಅದಕ್ಕೆ ಏನು ಹೆಸರಿಡ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮರ ಮೇಲೆ ಇದೆಯಲ್ಲ, ಹಂಗಾಗಿ ಅವರು ಅದನ್ನು ತೊಗೊಂಬಂದರು ಕಾಯಿ ಕೀಳೋಕ್ಕೆ. ನಾವು ಅವ್ರು ಕೀಳ್ತಿದ್ರು, ನಾವು ತಗೋತಾ ಇದ್ವಿ. ಸರಿ ಅಂತ ಹೇಳಿ ಎಲ್ಲನೂ ಒದಗಿಸಿ ಕೊಟ್ಟರು. ಕರ್ಬೇವಿನ ಸೊಪ್ಪು ಅಷ್ಟೇ ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿತ್ತು. ನಮ್ಮ ಭಾವ ಆದರೆ ನನ್ನೆಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳಿ ಓಡೋಗ್ತಾಯಿದ್ರು. ಬಟ್ ನಮ್ಮ ಭಾವನ ವೀಡಿಯೋ ಮಾಡಿದ್ದೀನಿ ನಾನು. ಈ ಕಾಯೆಲ್ಲ ಕಿತ್ಕೊಟ್ಟು ಮತ್ತು ತೆಂಗಿನಕಾಯಿ ಎಲ್ಲನೂ ಕಾಯಬೇಕಾ ಅಂತಂದು, ಸರಿ ಒಂದೆರಡು ತೊಗೊಳ್ಳೋಣ, ಇಲ್ಲೆಲ್ಲ ಸಿಗಲ್ವಲ್ಲ ಇವಾಗ ರೇಟ್ ಜಾಸ್ತಿ ಅಂತ ಹೇಳಿ ಬಂದ್ವಿ. ನಾವು ಸೊಪ್ಪು ತೊಗೊಂಬಂದಿದ್ದನ್ನು ಇಲ್ಲೆಲ್ಲ ಆರಾಮಾಗಿ ಕುತ್ಕೊಂಡಿದ್ರಲ್ಲ, ಇವರು ಮಧ್ಯದಲ್ಲಿ ಹಾಕಿದ್ರಿ ಟೀ. ಅಷ್ಟೊತ್ತಿಗೆ ನನ್ನ ತಂಗಿ ಮಾಡ್ಕೊಂಡು ಬಂದಿದ್ಲು. ಕುಡ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅಪರೂಪಕ್ಕೆ ನಮ್ಮ ಪತಿದೇವರು ಕೂಡ ಕುತ್ಕೊಂಡು ಬಿಡಿಸ್ತಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಿಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಪಿಳ್ಳೆಗಳು ಈ ಕಡೆ ಮಣ್ಣಲ್ಲಿ ಆಟ ಆಡ್ಕೊಂಡು ಅವು ಪಾಡಿಗೆ ಅವು ಇದ್ದರು. ನಮ್ಮ ಭಾವ ಈ ಕಡೆ ಬಂದು ಕಾಯಿ ಸುಲಿತಿದ್ರು. ನಾನು ತಕ್ಕೊಡ್ತಾ ಇದ್ದೆ. ಮತ್ತು ಡ್ರೈ ಕೊಕೊನೆಟ್ ಕೂಡ ಕೊಟ್ಟರು ನಮಗೆ. ನಮ್ಮ ಭಾವ ಹೇಳ್ತಾನೆ ಇದ್ರು, ನನಗೆಲ್ಲ ವೀಡಿಯೋ ಮಾಡಬೇಡ ಅಂತ. ನಾನು ವೀಡಿಯೋ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದೆ ನಾನು. ಎಲ್ಲನೂ ಕೊಟ್ಟರು, ಕಾಯಿ ಕೊಟ್ಟರು. ಮತ್ತು ಇದು ಕೊಬ್ಬರಿ ಎಣ್ಣೆ, ಎಷ್ಟು ಕೊಬ್ಬರಿ ಎಣ್ಣೆ ನಾವು ಎಷ್ಟು ಜನ ಹೋಗಿದ್ದೀವಿ ಅಷ್ಟು ಜನಕ್ಕೂ ಒಂದು ಲೀಟ್ರ್ ಕೊಟ್ಟರು. ಸೊ ಕಾಯಿ ಸುಲಿತಿದ್ರೆ ಇವಳು ಬಂದು, ಈ ಪಿಳ್ಳಿ ಬಂದು ನಮ್ಮ ಭಾವ ಹೆಂಗೆ ಹೊಡಿತವ್ರೋ ಹಂಗೆ ಹೊಡಿತಾ ಇದ್ಲು ಅವಳು. ಅವಳಿಗೆ ಈ ಮನೆ ಅಪರೂಪ ಏನಲ್ಲ, ಅವಳಿಗೊಂಥರ ಅವಳ ಮನೆಯೇ ಅದು. ಯಾವಾಗೂ ಬರ್ತಾಳೆ, ಯಾವಾಗೂ ಇರ್ತಾಳೆ ಈ ಜಾಗದಲ್ಲಿ. ಸೊ ನಾವೇ ಅಪರೂಪಕ್ಕೆ ಹೋಗೋದು, ಹಂಗಾಗಿ ನಮಗೊಂಥರ ಚೆನ್ನಾಗಿರುತ್ತೆ. ಬಟ್ ಇವತ್ತು ಹೋಗಿದ್ವಲ್ಲ ನಾವು, ಸಿಕ್ಕಾಪಟ್ಟೆ ಎಲ್ಲರೂ ಅಷ್ಟೇ ಖುಷಿ ಆಯಿತು. ಇದೆಲ್ಲ ಇವ್ರದ್ದೇ, ಈ ನಾನು ತೋರಿಸ್ತಿದ್ದೀನಲ್ಲ ಇಷ್ಟು ಇವ್ರದ್ದೇ. ರೋಸು ಹಾಕ್ಕೊಂಡಿದ್ದಾರೆ. ನಾನು ಅಲ್ಲಿ ಹೋದಾಗೆಲ್ಲ ರೋಸಿನ ಹೂವು ಮಾತ್ರ ಮರೆಯೋದೇ ಇಲ್ಲ. ಆದರೆ ಈ ಸತಿ ಕೀಳಿಸ್ಬಿಟ್ಟು ಮರ್ತ್ಬಿಟ್ಟು ಬಂದುಬಿಟ್ಟೆ, ಮಾತಲ್ಲೇ ಮಾತಾಡಿಕೊಂಡು. ಅಷ್ಟೊತ್ತಿಗೆ ಮಳೆ ಬಂತು. ಚಿಟ್ಟು ಯಾರ ಮಾತು ಕೇಳಲಿಲ್ಲ, ಹೆಂಗೆ ಆಡ್ತಿದ್ದಾಳೆ ನೋಡಿ ಮಳೆಯಲ್ಲಿ. ಹೋಗ್ಲಿ ಬಿಟ್ಬಿಡು ಅಂತ ಎಲ್ಲರೂ ನನ್ನನ್ನು ಕನ್ವಿನ್ಸ್ ಮಾಡಿಬಿಟ್ರು. ಇನ್ನೊಂದು ಇಲ್ಲಿ ಈ ಕಡೆ ಇರೋದು ದಿಯಾ ಅಂತ, ನನ್ನ ಅಕ್ಕನ ಮಗಳು. ಅವಳಿಗೂ ಖುಷಿ, ನನಗೂ ಏನು ಅನ್ನಲ್ಲ ಅಂತ ಹೇಳಿ ಇಬ್ಬರು ಸೇರಿಕೊಂಡು ಸಿಕ್ಕಾಪಟ್ಟೆ ಆಟ ಆಡ್ತಿದ್ರು. ಇಲ್ಲಿ ಆಟ ಆಡಿದ್ದು ಒಂದು ಊಟನೂ ಮಾಡಿರಲಿಲ್ಲ ಅವಳು. ಎಷ್ಟು ಹೇಳಿದ್ರು ಈ ಕಡೆ ಊರುಗಳಿಗೆ ಬಂದರೆ ಅವಳು ಊಟನೇ ಮಾಡಲ್ಲ. ಇದು ಆಟ ಆಡೋದ್ರ ಮೇಲೇ ಅವಳ ಗಮನ ಇರುತ್ತೆ. ಅದರಲ್ಲೂ ಈ ಥರ ದಿಯಾ ಸಿಕ್ಬಿಟ್ರಂತೂ ಅವಳಿಗೆ ಇನ್ನೂ ಖುಷಿ ಆಗಿಬಿಡುತ್ತೆ. ಇಬ್ಬರು ಆಟದಲ್ಲೇ ಮುಳುಗೋಗ್ಬಿಡ್ತಾರೆ. ಯಾರೂ ನೀರಲ್ಲಿ ಆಟ ಆಡ್ತಾನೆ ಇದ್ರು, ಯಾರ ಮಾತು ಕೇಳಲಿಲ್ಲ. ಸರಿ ಅಂತ ಹೇಳಿ ನಾವು ಊರಿಗೆ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಕ್ಕ ತಾಂಬೂಲಕ್ಕೆಲ್ಲ ರೆಡಿ ಮಾಡಿದ್ಲು. ಎಲ್ಲರಿಗೂ ನಾವು ಎಷ್ಟು ಜನ ಹೋಗಿದ್ದೀವೋ ಅಷ್ಟು ಜನಕ್ಕೂ ಅರ್ಶಿನ ಕುಂಕುಮ ಕೊಟ್ಟಳು. ಎಲ್ಲರಿಗೂ ಸೀರೆ ತೆಗ್ದಿದ್ಲು. ಸಕ್ಕತ್ತಾಗಿತ್ತು ಸೀರೆಗಳು, ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಅದೆಲ್ಲ ಬೇಡವಾಗಿತ್ತು. ಬಟ್ ಅವಳು ಏನೋ ಅಪರೂಪಕ್ಕೆ ನಾವು ಹೋಗಿದ್ದೀವಿ ಅಂತ ಪ್ರೀತಿಯಿಂದ ಎಲ್ಲರಿಗೂ ತೆಗ್ದಿದ್ಲು. ಸರಿ ಅಂತ ಹೇಳಿ ನಾವು ಅದನ್ನು ಪ್ರೀತಿಯಿಂದ ತೊಗೊಂಡು ಮನೆಗಳಿಗೆ ಬರೋಣ ಅಂತ ಹೇಳಿ ರೆಡಿ ಆದ್ವಿ. ಒಂಥರ ಖುಷಿ ಆಗುತ್ತೆ. ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು ತುಂಬ ಕಷ್ಟಪಡ್ತಾರೆ. ಕಷ್ಟಪಟ್ಟು ಮುಂದೆ ಬಂದಿರೋ ಜೀವಿಗಳವರು. ಅದನ್ನು ನೋಡಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಕೂಡ. ನನಗೆ ನಿಜವಾಗ್ಲೂ ಯಾವ ಥರ ಫೀಲ್ ಆಯಿತು ಅಂತಂದರೆ, ಇವಾಗ ನಮ್ಮ ಅಮ್ಮ ಮನೆಗಳಿಗೆ ಹೋಗ್ತೀವಲ್ಲ, ಆವಾಗ ಅವರೆಲ್ಲ ಏನಿದೆ ಮನೇಲಿ ಏನಿದ್ರೂ ಹೆಣ್ಮಕ್ಳಿಗೆ ಎತ್ತಿರ್ತಾರಲ್ಲ, ಇದನ್ನು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು, ಆ ಥರ ಎಲ್ಲರಿಗೂ ಹೇಳ್ತಾಯಿದ್ರು ಅವರು. ನನಗೆ ಒಂಥರ ತವ್ರ ಮನೆಗೆ ಹೋಗ್ಬಿಟ್ಟು ಬಂದಿದ್ದು ಫೀಲ್ ಆಗ್ತಾಯಿತ್ತು. ಎಲ್ಲರಿಗೂ ಎಲ್ಲದನ್ನು ಒದಗಿಸಿ ನೋಡಿ ಒಂಥರ ತವ್ರ ಮನೆಗೆ ಹೋಗ್ಬಿಟ್ಟು ಬಂದ ಫೀಲೇ ಆಗ್ತಾಯಿತ್ತು ನನಗೆ. ಅಷ್ಟು ಖುಷಿ ಆಯಿತು. ಸೊ ಇದು ನಾನು ತೊಗೊಂಬಂದಿದ್ದು ಮಾವಿನ ಹಣ್ಣು ಅಷ್ಟೇ. ಮನೆಗೆ ಬಂದು ಮಾರನೇ ದಿನ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನನಗೆ ಕೊಬ್ಬರಿ ಎಣ್ಣೆ ಅಂತೂ ಸಖತ್ತು ಇಷ್ಟ ಆಯಿತು. ಯಾಕಂದರೆ ನನಗೆ ಹೇರ್ ಫಾಲ್ ಸಖತ್ತು ಆಗ್ತಾಯಿತ್ತು. ಇದಕ್ಕೆಲ್ಲ ಏನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ 1 ಲೀಟ್ರ್ ತೊಗೊಂಬಂದೆ ನಾನು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್.